ಇವರ ಎಂಟ್ರಿಗೆ ಏನ್ ಡೆಲ್ಲಿ ಇಲ್ಲ, ಮುಂಬೈ ಇಲ್ಲ, ಕರ್ನಾಟಕ, ಉತ್ತರ ಕರ್ನಾಟಕ ನಮ್ದಾವ. ಕಣ್ಮುಚ್ಕೊಳ್ಳಿ ಮೆಮ್ಮಿ ಮೆಮ್ಮಿ. ನನ್ನೊಮ್ಮೆ ನೋಡಿದರೆ ಭಾಗ್ಯ ಬೆಳಗುತ್ತೆ. ಸೈಕಲ್ ಸೈಕಲ್ ಮಾರಿ ಸೋನಾನಿ ಸೈಕಲ್ ಸೈಕಲ್ पर बसी नमी तसियो तरंवा. ಏನಣ್ಣ? Where is the pen drive? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ ಮುಂದೆ ಬರ್ರ. I want like this. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿ ನೋಡು ಆಂಟಿ ಬರ್ತಾವಳೆ. ಆಂಟಿ ಹಾಕೊಂಡು ಉತ್ತರ ಕರ್ನಾಟಕದ ಸಾಂಗ್ ಹಾಕ್ಲಿ. ಏನು ಹುಡುಗಿ ಚುಟು ಚುಟು ಎಲ್ಲ ಚುಟು ಚುಟು ಚುರು ಚುರು ಮಾಡ್ತೈತೆ. ಚುಟು ಚುಟು ಚುರು ಚುರು ಮಾಡ್ತೈತೆ. ಡೆಂಗ್ಯೂ ಬರ್ಬೋದು ನಂಗೋ ನಿಂಗೋ. ಡೆಂಗ್ಯೂ ಡೆಂಗ್ಯೂ ಡೆಂಗ್ಯೂಗೂ ಇಜ್ಜಿ ಭೇದ ಭಾವ. ಡೆಂಗ್ಯೂ ಬತ್ತಂಡ ಈ ಪೋವ ಈ ಗೋಲಾಂಡನ ನೀರೊಂತಿನ ತೂಂಡ. Dame tu cosita, dame tu cosita, ay, dame tu cosita, dame tu cosita, ay. दच्चागान वारा संकिनायाला डीजे गोट्टू डीजे. ಆಗಿದೆ ಈಗ ನೋವಿನ ಈಗ ಹೋಗಿ ಬರಲೆ ಕಾಫಿ ತರಲೆ ಬೇಡರಿ ಸುಮ್ನಿರಿ ಯಾಕೆರಿ ಹೋಗ್ತೀರಿ. ಅವ್ವೇ ಸಂಕರಣದಾಡು ನೋಡೋಣ. 20ನೇ ಶತಮಾನದಲ್ಲಿ ನಾನೊಬ್ಬನೇ ಸರದಾರನಿಲ್ಲಿ ಹೆಣ್ಣು ಮನೆಯ ಕಣ್ಣು ಎಂದು ತಿಳಿದ ರೌಡಿ ರಾಮನ. ಗೋಲ್ಡ್ ಚೈನು ಉಜ್ಜಿದಂತೆ ಫ್ರೆಂಡ್ ಸೂಪರು, ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಕಿವಿಯು ಪಂಚರು. ಆ ಗೋಲ್ಡ್ ಚೈನು ಉಜ್ಜಿದಂತೆ ಫ್ರೆಂಡ್ ಸೂಪರು, ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಮೂತಿ ಫ್ರಾಕ್ಚರು. ಆ ಗೆಳೆಯನಿಗೆ ಕುಡಿಯ ಕಟ್ಟು, ಆ ಕಟ್ಟು ಕಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು. ತಿಳ್ಳು ಗುರು ಸುಂದಿನ ಮಾತು ಮಾತು, ನನ್ನ ಫ್ರೆಂಡ್ಸ್ ಅಂದ್ರೆ ರತ್ನ ಮುದ್ದು. अरे ओ कालिया, कितने आदमी है रे? सरकार 4 आदमी है सरकार. बसंती, इन कुत्तों के सामने मत नाचना बसंती.
इन कुत्तों के सामने मत नाचो। ಕುಂತ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯೊಂಬ, ಇದನ್ನ ತಿಳ್ಕೊಂಡವನೇ ಮೇಷ್ಟ್ರ ಆಗೋದು ಹೊಡೆಯೊಂಬ ಹೊಡೆಯೊಂಬ ಹೊಡೆಯೊಂಬ. ಜಿಮ್ಮಿ ಹೊಂಟಾನಿ ನನ್ ಚೆಸ್ಟ್ ಮುಂದ್ ಬರ್ಬೇಕು ಏನ್ರ ಮಾಡ. ಏನ್ ಹೇಳಿ ಹೇಳ್ತಮ್ಮ, ಅದು ಬಾಡಿ ಚಲೋ ಐತಲ್ಲಿ ನಿಂದು. നാടിൻ നന്മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ കുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായി എന്നും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പേട് Hey buddy, this is a song which is gonna be a massive hit of the year. Thank you. ಮಾಡಿಸತ್ತ ಮನುಷ್ಯಂದ ನಾನ್ ತೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 ಮಾಡಿಸತ್ತ ಮನುಷ್ಯಂದ ನಾನ್ ತೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 ಅರ್ರರ್ರ ನಾಕಮುಖ 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 ಅರ್ರರ್ರ ನಾಕಮುಖ 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 ಮನುಷ್ಯಂದ ನಾನ್ ತೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 ಮಾಡಿಸತ್ತ ಮನುಷ್ಯಂದ ನಾನ್ ತೋಲ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕಮುಖ 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 ಅರ್ರರ್ರ ನಾಕಮುಖ 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 ಅರ್ರರ್ರ ನಾಕಮುಖ 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 ನಾಕಮುಖ
ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಒಮ್ಮೆ ಸಖತ್ತಾಗವಳೆ ಬಿನ್ನಲೆ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ ಕಣ್ಣಲೆ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ ಕೊಟ್ಟರೆ ನನ್ನ ಮನಸ್ಸು ಬಿದ್ದೆ ಬೀಳ್ತಾಳೆ ಜಾರಿತು ಏನು ಮಂತು ಜಾರಿತು ಹೊಗೆ ಶುರುವಾಯಿತು ನನಗೆ ಲಬ್ಬು 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 ಸಖತ್ತಾಗವಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನನ್ನ ಒಮ್ಮೆ ಸಖತ್ತಾಗವಳೆ ಬಿನ್ನಲೆ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ DJ Acid. फिर किसी के चेहरे का रंग खिल गया बिछड़ा हुआ आज कोई उसको मिल गया कैसे मिल गया कहाँ मिल गया हमने कहाँ ढूंढ लिया हवा हवा है हवा खुशबू लगा दे कहाँ खड़ी ज़रूर बता दे अब उसका पता दे जरा मुझको बता दे मैं उससे भी लूंगा एक बार मिला दो यार मिला दे यार मिला दे हवा हवा है हवा खुशबू लगा दे कहाँ खड़ी ज़रूर बता दे उसका पता दे जरा मुझको बता दे मैं उससे भी लूंगा एक बार मिला दे यार मिला दे यार मिला दे Thank you for rocking performance from 8th standard students. Number 21. ಹಿಸ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು ಪ್ರಿನ್ಸಿಪಾಲ್ ಟಾಯ್ಲೆಟ್ ಅಲ್ಲಿ ಕೋಡಿ ಹಾಕಿದ್ದು ಬಾಲವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು
ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ಅಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ
ಸನ್ಮಾನ ತುಂಬಾ ವಿಜೃಂಭಣೆಯಿಂದ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಈ ಶುಭ ಸಂಜೆಯ ಗುರುವಂದನಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಪುನೀತ್ ಸರ್ ಅವರಿಗೆ ನಮ್ಮ ಸ್ನೇಹಿತರು ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಲಾಲ್ ಸಾಹೇಬರಿಂದ ಪ್ರಾರ್ಥನೆಯೊಂದಿಗೆ. ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮ ನೀನು ಇಸ್ತ್ರಿ ಬೆಟ್ಗೆ ಗೌರಿ ಭಾಗ್ಯದು ಲಕ್ಷ್ಮಿಗೆ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ತುಟಿ ಗೆಜ್ಜಿ ಕಾಲಿಂದು ನಾದ ಶುಕ್ರವಾರದ ನಮಾಜ್ ಟೈಮಿಗೆ ವಜ್ಜಿಗೆ ಒಳಗಿದ್ದು ಮಗಂದು ಹೊಗ್ಗೆ ಭಾಗ್ಯದು ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮ ಇಸ್ತ್ರಿ ಬೆಟ್ಗೆ ಗೌರಿ ಭಾಗ್ಯದು ಲಕ್ಷ್ಮಿಗೆ ಬಾರಮ್ಮ ಅಕಡೆ ಎಳ್ಳೆ ಒಳಗಿರೆ ನಂದರ ಚಕಪುರಂದನ ವಿಠಲನ ಬೇಗ ವಿಠಲನ ಬೇಗಂ 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 ವಿಠಲನ ವಿಠಲನ ಬೇಗಂ ಲಕ್ಷ್ಮೀ ಲಕ್ಷ್ಮೀ. ಪ್ರಾರ್ಥನೆ ಮಾಡಿದ ಲಾಲ್ ಸಾಹೇಬರಿಗೆ ಧನ್ಯವಾದಗಳು. ಮೊದಲನೇದಾಗಿ ಉದಯ್ ಅಮ್ಮವರು ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇವನು ಯಾರು ಪ್ರಾರ್ಥನೆ ಆಡಕ್ ಬಂದಿದ್ನ ಆವಿಡಿಯಂ ಬಂದಿದ್ನಮ್ಮ ಇವನು ಆವ್ ಅಂತಾನೆ. ಓ ಉದಯ ಬಂದಿದ್ಯಾ ನನ್ನ ಬಗ್ಗೆ ಮಾತಾಡ್ಬೇಕು ಅಂತ? ಯಾರ ಒಂದೆರಡು ಒಳ್ಳೆ ಮಾತು ಹೇಳಪ್ಪ ನನ್ನ ಬಗ್ಗೆ. ಗಣಿತಕ್ಕೂ ಬರ್ತಿದ್ರಿ ವಿಜ್ಞಾನಕ್ಕೂ ಬರ್ತಿದ್ರಿ. ನಾನು ಅವಾಗ ಗಣಿತಕ್ಕೂ ಬರ್ತಿದ್ರಿ ವಿಜ್ಞಾನಕ್ಕೂ ಬರ್ತಿದ್ರಿ. ಗಣಿತಕ್ಕೂ ಬತ್ತಿದ್ದೆ ವಿಜ್ಞಾನಕ್ಕೂ ಬರ್ತಿದ್ರಿ. ಎರಡಕ್ಕೂ ಬತ್ತಿದ್ದೆ. ತಿನ್ನಕ್ ಬೇಡ ಕಣೋ ತಪ್ಪು ತಿಳ್ಕೊಂತಾರೆ. ಯಾರ ಇವನು? ನಾನು ಹೇಳಿದ್ದು ಗಣಿತಕ್ಕೂ ಬತ್ತಿದ್ದೆ ವಿಜ್ಞಾನಕ್ಕೆ ಬತ್ತಿದ್ದೆ. ಇಲ್ಲೆಲ್ಲ ನೋಡಿ ಎಲ್ಲ ಬಂದಿದ್ದಾರೆ ನಕ್ಕು ಬಿಡ್ತಾರೆ. ನೀನು ಮರ್ಯಾದೆ ಉಳಿಸ್ಬೇಕು ಸರಿನಾ? ಇವಾಗ ನಾನು ಹೆಂಗ್ ಕೇಳ್ಬೇಕು ನಿನ್ಗೆ? ಪ್ರಶ್ನೆ ಕೇಳ್ಬೇಕು ಸರಿನಾ? ಏನ್ ಪ್ರಶ್ನೆ ಕೇಳೋದು? ಯಾವ್ದ್ರ ಬಗ್ಗೆ ಕೇಳೋಣ? ನಾವು ನಿಮಗೆ ಅವಾಗ ಜಾಸ್ತಿ ಆತ್ಮೀಯರಲ್ವನೋ? ನಿಮ್ಮ ಅಪ್ಪ ಎಲ್ಲ ಜ್ಞಾಪಿಸ್ಕೊಳ್ಳರಲ್ವ? ನನ್ನ ದಿನ ಬೆಳಗ್ಗೆ ನಿಮ್ಮ ಮನೆಗೆಲ್ಲ ಬರೀವೆ ಜ್ಞಾಪಿಸ್ಕೊಳ್ಳದ? ಏನಂತ ಜ್ಞಾಪಿಸ್ಕೊಳ್ಳರು? ನಮ್ಮ ಅಪ್ಪ ದಿನ ಬೆಳಗ್ಗೆ ಬೇಗ ಎದ್ದು ಫೋಟೋ ಕೂಯಿಟ್ ಮಾಡ್ತಿರುವ ನಿಮ್ಮನ್ ಮಾತ್ರ ಜ್ಞಾಪಿಸ್ಕೊಳ್ತದೆ ಸರ್. ಅದೇನೋ ಜೋರಾಗಿ ಬಾರೋ ಎಲ್ಲರಿಗೂ ಕೇಳ್ಸಂಗ್ ಜೋರಾಗಿ ಹೇಳ. ಅದೇನಂತ ಜ್ಞಾಪಿಸ್ಕೊಳ್ಳು? ಏಯ್ ಕೇಳ್ಸಂಗ್ ಹೇಳ್ಬೇಕು ಸ್ಟೇಜಾಗ ಜೋರಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ. ಅವನ್ ಗಣಿತ ಪಾಠ ಮಾಡ್ದನು ಅಂತದ ಸರ್ ಬೆಳಗ್ಗೆ ಎದ್ರೆ. ಅದ್ ಯಾಕ ಹಂಗಂತಿತ್ತು ಅಂತದೇನೋ ಚೆನ್ನಾಗಿ ಕಲಿತಿದ್ದೆಲ್ಲೋ, ಚೆನ್ನಾಗಿ ಓದಿವೆ ಬರೀವೆ ಗಣಿತ ಎಲ್ಲ ಹೇಳ್ಕೊಟ್ಟಿದ್ದೆ ಚೆನ್ನಾಗಿ. ನೀನ್ ಯಾಕೆ ಹಿಂಗ್ ಮಾಡ್ಬಿಟ್ಟೆ? ನಿನ್ಗೇನ್ ಪ್ರಾಬ್ಲಮ್ ಗಣಿತದಾಗ ಹೇಳಪ್ಪ. ನಂಗೆ ಕೂಡೋಕೆ ಬರಲ್ಲ. ಕೂಡಕ್ಕೆ ಬರಲ್ಲ. ಕಳಿಯಕ್ ಬರ್ತೈತಿ. ಕಳಿಯಕ್ ಬರ್ತೈತಿ. ಏನಲ್ಲಿ ಕೂಡೋದೇ ಈಸಿ ಅಲ್ವನೋ? ಕಳಿಯೋದು ಕಷ್ಟ. ಅದ್ ಹೆಂಗೆ ಕೂಡೋದು ಕಷ್ಟ ಕಳಿಯೋದು ಈಸಿ ನಿಂಗೆ? ನಮ್ಮ ಅಪ್ಪಂದು 2 ಎಕರೆ ಜಮೀನಿತ್ತು ಅದನ್ನು ಕಳೆದೆ. ನಮ್ಮ ಅಮ್ಮಂದು ಒಡವೆ ಇತ್ತು ಅದನ್ನು ಕಳೆದೆ. ನನ್ ಮಾನ ಮರ್ಯಾದಿನೂ ಕಳೆದೆ. ಏನೋ ನೀನು ಒಂಚೂರು ಗೌರವ ಉಳ್ಸಕ್ಕೆ ಅಂತ ಬಂದಿದೀಯ ಓಕೆನಾ? ಈಗ ಹೋಗ್ಲಿ ನಿನಗೆ ನಾನು ಈಸಿಯಾಗಿರೋದು ಈ ಸ್ಟೇಜ್ ಮೇಲೆ ನೋಡಿ ಜನ ಎಲ್ಲ ನೋಡ್ತಾವ್ರಿ. ಮರ್ಯಾದೆ ಉಳಿಸ್ಬೇಕು. ಒಂದ್ ಈಸಿ ಇರೋ ಲೆಕ್ಕ ಹೇಳ್ತೀನಿ. ಹೇಳ್ತೀಯ ಆನ್ಸರು? ಬಾ ಈಗ ನೋಡು, ನಾನು ಈ ಸ್ಟೇಜ್ ಅಲ್ಲಿ ಈ ಮೂಲ 3 ಮಟ್ಟ ಐತಿ ಸರಿನಾ? ಈ ಮಧ್ಯದ 3 ಮಟ್ಟ ಐತಿ. ಆಗ ಅಲ್ಲಿ 3 ಮಟ್ಟ ಐತಿ. ಟೋಟಲ್ ಆಗಿ ಎಷ್ಟಾತು? ಏಯ್ ಸುಮ್ಮ ಕೂದಾಳ ಅವ್ನು ಇನ್ನು ಯೋಚನೆ ಮಾಡ್ತಾವ ನೋಡ. ಇನ್ನೊಂದ್ಸತಿ ಕರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲಿ 3 ಮಟ್ಟ ಐತೆ, ಇಲ್ಲಿ 3 ಮಟ್ಟ ಐತೆ, ಆಗ ಅಲ್ಲಿ 3 ಮಟ್ಟ ಐತೆ. ಟೋಟಲ್ ಆಗಿ ಎಷ್ಟಾದ್ ಮಟ್ಟೆ? ಯಾಕ ನೋಡ್ತಾನ ಅವಾಗಿಂದ ಫೋಕಸ್ ಹಾಕಿಬಿಟ್ಟ ಕ್ಯಾಮ್ರಾದಣ್ಣ ಓದ್ಕೊಂಡು ಹೋದ್ರು ಓದಾನೆ. ಓಕೆ ಈಗ ಬೇಡ ತಲಾಟೆ ಬಿಟ್ಬಿಡೋಣ ಓಕೆನಾ? ನೀನ್ ಇವಾಗ ಕರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲಿ 3 ಇಲ್ಲಿ 3 ಇಕ್ಕಿದೆ, ಅಲ್ಲಿ 3 ಇಕ್ತಿ. ಟೋಟಲ್ ಆಗಿ ಎಷ್ಟಾದು? ನೀನ್ ಯಾವಾಗ ಕೂಡದ್ ಕಲ್ಲಿಲ್ವಾ ಅವಾಗಿಂದ ಈಗ ಕತ್ಕೊಳ್ತೆ ಕುರ್ಗಾ. ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸ್ನೇಹ ತೊರವಳ್ಳಿ ತೊರವಳ್ಳಿಯಿಂದ ಬಂದಿದ್ದಲ್ವಾ? ವೆರಿ ಗುಡ್. ಈ ಹುಡುಗಿ ವಿಜ್ಞಾನ ಕಲಿಯೋದು ಅಂದ್ರೆ ತಾರಿ ಮಾರಿ ಕಲ್ತ್ಬಿಟ್ಟಿತ್ತು ಓಕೆನಾ? ಈ ಹುಡುಗಿಗೆ ನೋಡ್ರಿ ಈಗ ನಾನು ಮರ್ಯಾದೆ ಉಳಿಸ್ಕೋಬೇಕು ಅಂತ ಹೇಳಿ ಈ ಹುಡುಗಿ ಕರೆದಿದ್ದೀನಿ. ಉಳಿಸ್ತೀಯಲ್ವನಮ್ಮ? ಈಸಿ ಆಗಿರೋದೊಂದು ಕ್ವಶನ್ ಕೇಳ್ತೀನಿ ಸರಿನಾ? ಆನ್ಸರ್ ಹೇಳ್ತೀಯಾ? ಜಲಚರ ಎಂದರೇನು? ಜಲಚರ ಎಂದರೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಯನ್ನು ಜಲಚರ
ಎನ್ನುತ್ತಾರೆ ಸರ್. ಕರೆಕ್ಟ್ ಆನ್ಸರ್. ಹೊಡಿರಿ ಚಪ್ಪಾಳೆ. ಓ ಕಾಲಿಗೆ ಬಿದ್ದೇನಮ್ಮ. ಬೇಷ್ ಬೇಷ್, ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಒಂದು ಉದಾಹರಣೆ ಕೊಡಮ್ಮ ಜಲಚರಕ್ಕೆ. ಮೀನು ಸರ್. ವೆರಿ ಗುಡ್, ಚೆನ್ನಾಗಿರೋ ಆನ್ಸರ್ ಹೇಳು. ಹಂಗಾರೆ ಇವಳನ್ನೇ ಇಟ್ಕೊಂಡ್ರೆ ಮರ್ಯಾದೆ ಉಳಿಸ್ತಾಳೆ ಅಂತ ಆತು. ಇನ್ನೊಂದು ಕ್ವಶನ್ ಕೇಳ್ತೀನಿ. ದ್ವಿಚರ ಎಂದರೇನು? ದ್ವಿಚರ ಎಂದರೆ ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡರಲ್ಲೂ ವಾಸ ಮಾಡುವ ಪ್ರಾಣಿಯನ್ನು ದ್ವಿಚರ ಎನ್ನುತ್ತಾರೆ. ಫ್ಯಾಂಟಾಸ್ಟಿಕ್, ಸಖತ್ತಾಗಿ ಹೇಳ್ತಾ ಇತ್ತು ಹುಡುಗಿ. ಕಾಲು ಬಿದ್ದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಬೇಷ್ ಮಾಡ್ಬೇಕೇನಮ್ಮ. ಕಡಿತಾ ಇತ್ತು, ಕೆರಿಬೇಕು. ನನ್ನ ಹೆಂಗ್ ಕೆರೆಯ ಕರ್ಸಿದ್ಯಾನಮ್ಮ. ಇದೇನಮ್ಮ ಗುರುವಂದನೆ ಅಂತ ಬೆನ್ಕೆರಿ ಅಂತೀಯ. ಕೂತ್ಕೋ. ಈಗ ಅದಕ್ಕೊಂದು ಉದಾಹರಣೆ ಹೇಳು ಹೋಗ್ಲಿ. ಕಪ್ಪೆ. ಇನ್ನೊಂದು ಉದಾಹರಣೆ ಹೇಳು. ಇನ್ನೊಂದು ಕಪ್ಪೆ ಸರ್. ಹಂಗಲ್ಲ ಕಣಮ್ಮ, ನಾನ್ ಬ್ಯಾರೆದ್ಯಾರ ಹೇಳು ಒಂದೇ. ಅಣ್ಣನ ತಮ್ಮನ ಇರ್ಬೇಕಲ್ವಾ ಸರ್? ನೀನು ಅಲ್ಲೇ ಹೋಗು. ಲೇಖನ MS ಅವರು ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಓ ಕೇಳಿಕೊಳ್ಳುತ್ತೇನೆ. ಲೇಖನ ಸ್ವಾಮಿ ಮಗಳು. ತುಂಬಾ ಚೆನ್ನಾಗಿ ಓದ್ತಿತ್ತು ಹುಡುಗಿ. ಈ ಹುಡುಗಿ ಇತಿಹಾಸ ಚೆನ್ನಾಗಿ ಕಲಿತಿತ್ತು. ಇವರೆಲ್ಲ ನನ್ನ ಬಗ್ಗೆ ಮಾತಾಡಕ್ ಗೊತ್ತಿಲ್ಲ, ಮಾನ ಮರ್ಯಾದೆ ಕಳಿಯಕ್ ಬತ್ತಾವ್ರಿ. ಓಕೆ ಇರ್ಲಿ, ಯಾರ ಉಳಿಸ್ತಾಳ ಅಂತ ಸ್ವಲ್ಪ ನೋಡೋಣ. ಈ ಹುಡುಗಿ ಇತಿಹಾಸ ತುಂಬಾ ಚೆನ್ನಾಗಿ ಕಲ್ತಿತ್ತು. ಇತಿಹಾಸ ಗೊತ್ತಲ್ವನಮ್ಮ? ಗೊತ್ತಿಲ್ಲ. ಅದೇ ಕಣಮ್ಮ, ಹಿಂದೆ ರಾಜರ ಕಾಲ ನಡೆದಿದ್ದು. ಹಿಂದೆ ಹಿಂದೆ ಎಲ್ಲೋದ್ಲಪ್ಪ? ಹಿಂದೆ ಅಂದ್ರೆ ನಾನು ನಿಂತ್ಕೊಯ್ದಿಯಲ್ಲಮ್ಮ, ಅದೆಲ್ಲ ಹೇಳಿದ್ ನಾನು. ಹಿಂದೆ ರಾಜರ ಕಾಲದ್ದು. ಹಾ ಅದು ಆ ಟೈಮಿಂದು. ಈಗ ನಾನು ನಿನಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಪಟ್ ಅಂತ ಆನ್ಸರ್ ಹೇಳ್ಬಿಡ್ಬೇಕು. ಹೇಳ್ತೀಯಾ? ಓಕೆ. ಜಹಾಂಗೀರನು ಯಾರು? ಅವನು ಎಲ್ಲಿ ಹುಟ್ಟಿದನು? ಎಲ್ಲಿ ಸತ್ತನು? ಜಹಾಂಗೀರನು ನಮ್ಮ ಅಮ್ಮ ಮಾಡುವ ಸಿಹಿ ತಿಂಡಿ. ಅದು ನಮ್ಮ ಮನೆಯ ಬಾಂಡ್ಲಿಯಲ್ಲಿ ಹುಟ್ಟಿ ನನ್ನ ಬಾಯಲ್ಲಿ ಸತ್ತಿತ್ತು. ನೀನಿನ್ನು ಬದುಕಿದ್ಯಾ? ಕುಕ ಅಮ್ಮ ಬಾಂಡ್ಲೆ ಹುಟ್ಟಿ ಬಯಸಾಯ್ತಾನೆ. ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ನೋಡ್ರಿ ಕರೆಕ್ಟಾಗಿರಂ ಬಂದ. ನೋಡ್ ಕೇಳ್ರಿ ಅಲ್ಲಿ ಮುಖ ಇರೋ ಕಳೆ ನೋಡಿರ ಗೊತ್ತಾಯ್ತಿದ್ದೀವಿ ನಾ ಆನ್ಸರ್ ಹೇಳ್ತಾನೆ ಅಂತ. ಕರೆಕ್ಟಾಗಿ ಐತ ಕಳೆ? ದೈವ ಕಳೆ. ಸಖತ್ತಾಗಿದೆ ಹುಡುಗ. ಈಗ ಇವನು ಆನ್ಸರ್ ಹೇಳ್ತಾನೆ. ಇವನು ಸ್ಕೂಲಿಗೆ ಗೊತ್ತಿರ್ಲಿಲ್ಲ. ಜನರಲ್ ಬರೀ ಆಚೆ ಕಡೆಗೆ ಓಡಾಡ್ಕೊಂಡು ಇವನು ಪಾಠ ಕಲಿತಿದ್ದೆ. ಅದಕ್ಕೆ ಜನರಲ್ ನಾಲೆಡ್ಜ್ ಜಾಸ್ತಿ. ಅದಕ್ಕೋಸ್ಕರ ಇವನಿಗೆ ಜನರಲ್ ಆಗಿರೋ ಅಂತ ಒಂದು ಕ್ವಶನ್ ಕೇಳ್ತೀನಿ. ತಾಯಿ ಬಗ್ಗೆ ಒಂದು ಕ್ವಶನ್ ಕೇಳೋಣ. ಹೇಳ್ತಾನೆ ಹೇಳಲ್ವಾ? ಹೇಳ್ತಾನೆ ನೋಡ್ರಿ ಇವಾಗ ಸಖತ್ತಾಗಿ. ಈಗ ತಿಳಿದವ್ರು ಹೇಳ್ತಾರೆ, ತಾಯಿಗಿಂತ ಬಂಧು ಇಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ಬೇವಿಗಿಂತ ಕಹಿಯೇ ಇಲ್ಲ. ಹೌದೋ ಅಲ್ಲವೋ? ಹೌದೋ ಅಲ್ಲವೋ? ತಾಯಿ ಹಾಲು ವಿಷವಾಗೊಲ್ಲ, ತಾಯಿ ನಮಗೆ ಅನ್ನೆಲು ಅಲ್ಲ. ಕ್ಯಾಮ್ರದಣ್ಣ ಕೇಳಿಸ್ಕೊ. ತಾಯಿ ನಮಗೆ ತಾಯಿ ಹಾಲು ವಿಷವಾಗಲ್ಲ, ತಾಯಿ ನಮಗೆ ಅನ್ನೆಳು ಅಲ್ಲ, ತಾಯಿಗಿಂತ ಮಿಗಿಲೇ ಇಲ್ಲ. ಹೌದೋ ಅಲ್ಲವೋ? ಹೌದೋ ಅಲ್ಲವೋ ಅಂತ ದೊಡ್ಡವ್ರು ತಿಳಿದಾರೆ ಹೇಳಿದ್ರೆ ಅಲ್ವಾ? ನಿನಗೆ ನಿನ್ನ ಜೀವನದಲ್ಲಿ ನಿಮ್ಮ ಅಮ್ಮ ಇದಾರಲ್ವನಪ್ಪ? ಅವ್ರಿಗಿನ್ನ ದೊಡ್ಡರು ಯಾರ ಇದಾರ? ಯಾರೋ? ಹಂಗಲ್ಲ ಕಣ ನಾನು ಹೇಳಿದ್ದು. ಎತ್ತರದಲ್ಲಿ ಗೊಮಟೇಶ್ವರ ಎತ್ತರ ಗಾತ್ರ ಅಲ್ಲ ಕಣಪ್ಪ ಕೇಳ್ತಿರೋದು. ನಾನು ಕೇಳ್ತಿರೋದು ನಿಮ್ಮ ಅಮ್ಮಗೆ ಸರಿ ಸಮಾನರಾದರು. ಗೊತ್ತಾಗ್ತಾ ಇಲ್ಲ ನಿಂಗೆ? ಮಿಸ್ ಹೊಡಿತಾ ಐತಿ, ಕನ್ಫ್ಯೂಷನ್. ಸರಿ ಮಾಡ್ತೀನಿ ಈಗ. ನೋಡಿ, ಈಗ ಡಾಕ್ಟರ್ ರಾಜ್ಕುಮಾರ್ ಇನ್ನೊಂದು ಹಾಡು ಹೇಳಿದ್ದಾರೆ. ಏನು? ಶತಕೋಟಿ ದೇವರು ಅರಸಿದರೇನು, ಅಮ್ಮನ ಪ್ರೀತಿಗೆ ಸರಿಸಾಟಿಯೇನು, ತಾಯಿಗೆ ಆನಂದ ತಂದರೆ ಸಾಕು, ಬೇರೆ ಪೂಜೆ ಏತಕ್ಕೆ ಬೇಕು. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ. ಎಲ್ಲೋದ್ನಲ್ಲ ಮನೆ ಕೆಂಬಿಟ್ಟವ್ನಿ. ಯತೀಶ ಅಯ್ಯೋ ಎದಳು ಏನು ಹಿಂಗ್ ಮಲ್ಕೊಂಬಿಟ್ಟೆ? ಹಂಗೆ ಮನೆಗೆ ಮನಿಕೊಂಡಿದ್ರೆ ಹಾಕಿರ್ಲಿ. ಇಲ್ಲಿ ಯಾಕೆ ಬಂದಿದ್ದಪ್ಪ ಮರ್ಯಾದೆ ಕೇಳಿಯಕ್ಕೆ? ಇರ್ಲಿ. ಈಗ ಅವ್ರಿಗೆಲ್ಲ ಗೊತ್ತಾಗಿದೆ, ನಿನ್ಗ ಅರ್ಥ ಆಗಿದೆ ಅನ್ಕಂತೀನಿ. ಮಲಿಕಂಡೆ ಕೇಳಿಸ್ಕೊಂಡಿರ್ತೀಯ ನೀನು ಒಂಥರ ಅಭಿಮನ್ಯು ಹೊಟ್ಟೆ ಒಳಗಿದ್ದಂಗೆ. ಓಕೆ, ಕೇಳಿಸ್ಕೊಂಡಿದ್ಯಾ ಅನ್ಕೊಂಡು ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಸರಿನಾ? ನಿನಗೆ ಕರೆಕ್ಟಾಗಿ ಹೇಳ್ಬಿಡ್ಬೇಕು. ನಿಮ್ ತಾಯಿಗೆ ಸಮಾನವಾದವರು ಅಂದ್ರೆ ನಿಮ್ಮಮ್ಮ ಎತ್ತು ಒತ್ತು ಸಾಕೇತಲ್ವೇನೋ ಆತರ ಸರಿ ಸಮಾನವಾದವರು ಯಾರ ಇದಾರೇನೋ? ಯಾರು? ಓ, ಇವನ್ ಹೇಳ್ತಿರೋದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದ್ರೆ ಪಾಠ ಮಾಡುವಂತ ಗುರುಗಳು ಎಲ್ಲಾರು ತಾಯಿಗೆ ಸಮಾನದರು. ಯಾಕಂದ್ರೆ ತಾಯಿ ಎತ್ತು ಹೊತ್ತು ಸಾಕಿದ್ರೆ ನಾವೆಲ್ಲ ಪಾಠ ಮಾಡಿ ವಿದ್ಯೆ ಬುದ್ಧಿ ಕಲಿಸಿ ಒಂದು ದಾರಿಗೆ ತರ್ತಾರೆ. ಅದಕ್ಕೆ ಅವರೆಲ್ಲ ಸಮಾನರು ತಾಯಿಗೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಅಲ್ವೇನಾ? ಅಲ್ಲ, ಎಲ್ಲರಿಗಿಂತ ಪುನೀತ್ ಸರ್ ದೊಡ್ಡವರು. ಓ ನಿಂಗೆ ಎಲ್ಲರಿಗಿನ್ನ ನಾನೇ ದೊಡ್ಡನು. ಬಾರೋ ಹತ್ರಕ್ ಬಾರೋ ಬಾ. ಅದೇನು ಅಂತ ಹೇಳಪ್ಪ. ಅದೇನ್ ನಾನ್ ನಿನಗೆ ಈಗ ನೋಡು, ಅವರು ಸವಿತಾ ಮೇಡಮ್ ಬರೋರು ಕನ್ನಡ ಮಾಡೋರು, ರಾಜಶೇಖರ್ ಸರ್ ಬಂದು ಅವಾಗ ಕರ್ಜಿಕಾಯಿ ಕೊಡೋರು, ಅವೆಲ್ಲ ತಿಂದಿದ್ದೀರಾ. ಆದ್ರೂ ನನ್ನಲ್ಲಿ ಏನೋ ವಿಶೇಷತೆ ಕಂಡಿದೀಯಾ ಅಲ್ವಾ? ಅದೇನು ವಿಶೇಷತೆ ನನ್ನಲ್ಲಿ ಕಾಣಿಸ್ತು ಅಂತ ಎಲ್ಲರಿಗೂ ಕೇಳಂಗ ಹೇಳಪ್ಪ. ಸರ್ ನಮ್ಮ ಅಮ್ಮ ತಡೆ ಮೇಲೆ ಹಾಕೊಂಡು ಲಾಲಿ ಲಾಲಿ ಸುಕುಮಾರ್ ಅಂತ ಆಡಿದಾರೆ, ಹಂಗೆ ಮನಿಕೊಡ್ತಾರೆ ಸರ್. ನೀವು ಗಣಿತ ಪಾಠ ಶುರು ಮಾಡಿದ್ರೆ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ಹಂಗೆ ಮನಿಕೊಡ್ತಾರೆ ಸರ್. ಓಹೋ ಹೋ ಹೋ, ನೀನ್ ಹಿಂಗೆ ದೊಡ್ಡವರು ಅಂತ ನಿಮ್ಮ ಅಮ್ಮನಂಗ್ ಮನ್ಗಸ್ತೀನಿ ಅನ್ಕೊಂಡಿದೀಯಾ? ಹೋಗ್ ಕೂತ್ಕೋ ಹೋಗ್. ಅಯ್ಯೋ ಎಲ್ಲಿಂದ ಬಂದ್ರು ಎಲ್ಲನ? ಅರ್ಧ ಮರ್ಯಾದೆ ಹೋಯತೆ, ಇನ್ನು ಅರ್ಧ ಮರ್ಯಾದೆ ಉಳ್ಸಕ್ ಬರ್ತಾ ಇದ್ದಾರೆ ಗಾನವಿಜೀವಿ ಅವರು. ಬಾರ್ತಾಯಿ. ಓ ಅಕ್ಮಾದೇವಿ, ಇದ್ರಾಗೆ ಆಗಸ್ಟ್ 15ನೇ ತಾರೀಕು ಒನ್ಕೆ ಒಬ್ಬ ಡ್ರೆಸ್ಸು. ಅಯ್ಯೋ ಈ ಹುಡುಗಿಗೆ ಹೇಳಿದ್ದೆ ಒನ್ಕೆ ಒಬ್ಬ ಡ್ರೆಸ್ ಹಾಕ್ಯಂಬ ಅಂತ. ಒನ್ಕೆ ಮಾಡ್ಕೊಂಬಂದ್ರೆ ಬೆಂಡ ಮಾಡ್ಕೊಂಬಂದಿದ್ದು. ಅಪ್ಪ ಅಷ್ಟನೇ ತೋರ್ಕೊಂಬಂದ ತಕ್ಷಣ ಬೆಂಡ್ ಮುಗ್ದೋತ್. ಆ ಥರ ಆಗಿತ್ತು ಸಿಚುವೇಶನ್ ನಾವು ಸ್ಕೂಲ್ ಮಾಡಿದ್ದಾಗ. ಈಗ ಈ ಹುಡುಗಿ ಕನ್ನಡದಲ್ಲಿ ತುಂಬಾ ಸಖತ್ತಾಗೋದು. ಕನ್ನಡದಲ್ಲಿ ಹೆಂಗೆ ಅಂದ್ರೆ ಯಾವಾಗಾರ ಸವಿತಾ ಮೇಡಮ್ಗೆ ಫೋನ್ ಮಾಡ್ರಿ, ಏನ್ ಮಾಡ್ತಿದ್ದೀರಾ ಮೇಡಮ್? ಗಾನವಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ದೀನಿ ಸಾ, ಗಾನವಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ದೀನಿ ಸಾ ಅಂತ. ಯಾಕ್ರಿ ಅಂದ್ರೆ ಬರೀ ಬರಿತಾನೆ ಇರ್ತಾಳೆ ಜಾಸ್ತಿ ಅಂತ ಅನ್ನೋರು. ಇವ್ರಿಗೆ ಪ್ರಬಂಧ ತುಂಬಾ ಚೆನ್ನಾಗಿ ಬರೆಯೋದು. ಅದಕ್ಕೆ ಪ್ರಬಂಧ ಈಗ ಬರ್ದು ತೋರ್ಸಕ್ಕಾಗಲ್ಲ, ಒಂದು 10 ಸೆಂಟೆನ್ಸ್ ಯಾವ್ದಾರ ಒಂದು ವಿಚಾರದ ಬಗ್ಗೆ ತೋರಿಸ್ತೀನಿ, ಈಗ ಹೆಂಗ್ ಕಲ್ಸಿದೀನಿ ನಾನು ಅಂತ. ಓಕೆನಾ? ಹೇಳ್ತೀಯಾ? ಹೇಳ್ತಾಳಂತೆ ಮಗು. ಹಸು, ಇದ್ರ ಬಗ್ಗೆ ಒಂದು ಪ್ರಬಂಧ ಹೇಳ್ಬಿಡಮ್ಮ ನೋಡೋಣ. ಹಸು ಒಂದು ಸಾಕು ಪ್ರಾಣಿ. ಹಸು ಸೂಪರ್. ಎಷ್ಟೇ ಕಪ್ಪಗಿದ್ದರೂ ಬೆಳ್ಳನೆಯ ಹಾಲು ಕೊಡುತ್ತದೆ. ಹಾಲಿನಿಂದ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಮಾಡಬಹುದು ಮತ್ತು ಹಾಲಿನಿಂದ ಸಿಹಿ ತಿನಿಸುಗಳನ್ನು ಮಾಡಬಹುದು. ವಾವ್ ಸೂಪರ್, ಹೊಡಿರಿ ಚಪ್ಪಾಳೆ ಜೋರಾಗಿ ಹೊಡೀರಿ. ಪಾಪ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡ್ ಬಂದೈತೆ ಹುಡುಗಿ. ಈಗ ಬಂದಿರೋರು ಏನಂದ್ಕಂತಾರೆ, ಮೇಷ್ಟ್ರು ಎಲ್ಲ ಮುಂಚೆಗೆ ಹೇಳ್ಕೊಟ್ಬಿಟ್ಟವನು ಹಸು ಬಗ್ಗೆ ಅಲ್ವಾ? ಫಸ್ಟ್ ಹೇಳ್ಕೊಟ್ಟಾನ, ಅದಕ್ಕೆ ಹುಡುಗಿ ಹೇಳ್ತಾ ಇದ್ದೆ ಅಂದ್ಕೊಂಡೆ. ಈಗ ನೋಡ್ರಿ ಬ್ಯಾರೆದ್ ಕೊಟ್ರು ಹೇಳ್ತಾಳ ಅಷ್ಟೇ ಚೆನ್ನಾಗಿ. ಲೈಟ್ ಕಂಬ, ಇದ್ರ ಬಗ್ಗೆ ಹೇಳಮ್ಮ. ಲೈಟ್ ಕಂಬ ಎಲ್ಲರ ಮನೆಗೂ ವಿದ್ಯುತ್ ಬರುತ್ತದೆ. ಕೆಲವೊಮ್ಮೆ ಕೆಲವರು ಅದೇ ಲೈಟ್ ಕಂಬಕ್ಕೆ ಹಸುಗಳನ್ನು ಕಟ್ಟು ಹಾಕಿರುತ್ತಾರೆ. ಹಸು ಒಂದು ಸಾಕು ಪ್ರಾಣಿ. ಹಸು ಎಷ್ಟೇ ಕಪ್ಪಗಿದ್ದರೂ ಬೆಳ್ಳನೆಯ ಹಾಲು ಕೊಡುತ್ತದೆ. ಹಾಲಿನಿಂದ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಮಾಡಬಹುದು ಮತ್ತು ಸಿಹಿ ತಿನಿಸುಗಳನ್ನು ಮಾಡಬಹುದು. ಓ ಅಕ್ಕ, ಈ ಕರ ಅಂಬಾ ಅಂತ ಹೋಗರಂಗೆ ಹಸಿಂತಕ್ಕೆ, ಇದು ಅಂಬಾ ಅಂತ ಹಸಿಂತಕ್ಕೆ ಒಯ್ದಾಯ್ತು. ಈಗ ಅದ್ ಹೆಂಗ ಅಂಬಾ ಅಂತ ಹಸಿಂತಕ್ಕೆ ಹೋಗ್ಕೊಳ್ಳಿ ನೋಡ್ತೀನಿ. ಸಿಗ್ಲೇಬಾರ್ದು ಹೊಸ ಹತ್ರಕ್ಕಿ ಅಂತ ಟಾಪಿಕ್ ಕೊಡ್ತೀನಿ. ಅಣ್ಣ ಹಾಡಾಕ್ತಿರಾರು ಕೊಡ್ಲಾ? ಏರೋಪ್ಲೇನ್, ವಿಮಾನ ಮೇಲೆ ಹೋಗ್ತೈತೆ, ಹೆಂಗ್ ಬರ್ತೈತೆ ಸಿಂತಕ್ಕೆ ಹೇಳಮ್ಮ ಅದ್ರ ಬಗ್ಗೆ ಒಂದೆರಡು. ವಿಮಾನ ತುಂಬಾ ಎತ್ತರದಲ್ಲಿ ಹಾರುತ್ತದೆ. ಅದರಿಂದ ಕೆಳಗೆ ಬಗ್ಗಿ ನೋಡಿದರೆ ಎಲ್ಲಾ ಪ್ರಾಣಿಗಳು ತುಂಬಾ ಸಣ್ಣದಾಗಿ ಕಾಣುತ್ತವೆ. ಅದರಲ್ಲಿ ಹಸು ಕೂಡ ಸಣ್ಣದಾಗಿ ಕಾಣುತ್ತದೆ. ಹಸು ಒಂದು ಸಾಕು ಪ್ರಾಣಿ. ಹಸು ಎಷ್ಟೇ ಕಪ್ಪಗಿದ್ದರೂ ಬೆಳ್ಳನೆಯ ಹಾಲು ಕೊಡುತ್ತದೆ. ಹಾಲಿನಿಂದ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಮಾಡಬಹುದು ಮತ್ತು ಹಾಲಿನಿಂದ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸಿಂಕಾಯಿಲೆ ಇರ್ಲಿ. ಈಗ ಏನಾರ ನಾನು ಅಪ್ಪಿ ನಿಮ್ಮ ಮೇಷ್ಟ್ರ ಬಗ್ಗೆ ಒಂದು 10 ಲೈನ್ ಹೇಳು ಅಂದ್ರೆ ಏನ್ ಹೇಳ್ತಾಳೆ ಹೇಳ್ರಿ? ನಮ್ಮ ಮೇಷ್ಟ್ರು ರಿಟೈರ್ಡ್ ಆಗ್ಯಾರೆ, 2 ಕರೆ ಹಸೆ ಕಟ್ಕೊಂಡವ್ರೆ, ಅದು ಬೆಳೆ ಹಾಲು ಕೊಡುತ್ತೆ, ಅದ್ರಾಗ ಹಾಲು ಸುಪ್ಪ ಮೊಸರು ಬೆಣ್ಣೆ ಮಾಡ್ಕೊಂಡು ತಿನ್ಕೊಂಡವ್ರೆ ಅಂತ ಹೇಳ್ಬಿಡ್ತಾಳೆ. ಹೋಗ್ ಕೂತ್ಕೋ. ಸಮರ್ಥ್ KM ಅವರು ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಓ ನಿಂಗೆ ಗಣೇಶ್ ಅಲ್ವನ್ಲ? ನಾನು ಹೊಟ್ಟೆ ನೋಡಿ ಗಣೇಶ ಅನ್ಕೊಂಬಿಟ್ಟೆ. ಇರ್ಲಿ. ಈಗ ಇವನು ಪುರಾಣದ ಬಗ್ಗೆ ತಿಳ್ಕೊಂಡಿದ್ದ. ಹಿಂದ್ಲದೆಲ್ಲ ಚೆನ್ನಾಗಿ ಹೇಳನು. ಅದಕ್ಕೆ ಇವನಿಗೆ ಪುರಾಣದ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ. ಓಕೆನಾ? ಹೇಳ್ತೀಯಾ? ಮಹಾಭಾರತವನ್ನು ರಚಿಸಿದ ಕವಿ ಯಾರು? ರಚಿಸಿದ ಕವಿ ಗಣೇಶ. ಸೂಪರ್, ಸಖತ್ತಾಗಿ ಹೇಳ್ದ. ಗಣೇಶ ಮಹಾಭಾರತ ರಚಿಸಿದಷ್ಟೇ ಅಲ್ಲ, ಮುಂಗಾರು ಮಳೆ ಪಿಕ್ಚರ್ ಅಲ್ಲಿ ಮಳೆಯೇ ಅಂತ ಕುಣಿದ್ ಬಿಸಾಕ್ಬಿಟ್ಟಾನೆ. ಏಯ್ ನಾನ್ ಹೇಳಿದ್ ದೇವ್ರ ಗಣೇಶ, ಇವನು ಗೋಲ್ಡನ್ ಸ್ಟಾರ್ ಗಣೇಶ್ ಮುಂಗಾರು ಮಳೆ ಅಂತಿದ್ನಂತ. ಮುಂಗಾರು ಮಳೆ ಕೂತ್ಕೋ ಹೋಗು. ಈಗ ಗೊತ್ತೈತೆ ಬಿಡಿ ಸರ್. ಈಗ ಉಗಾಂಡ ದೇಶದಿಂದ ಬಂದಿರುವವರು ಅಭಿಲಾಷ್ನವರು. ಇವನ್ ಯಾರ್ಲ ಇವನ್ ಹಿಂಗ್ ಬಂದ? ಏನು ಗುರುಗಳಿಗೆ ಹಿಂಗೇನೋ ಗೌರವ ಕೊಡೋದು? ನಿಮ್ ದೇಶದಲ್ಲಿ ಹೆಂಗಾರ ಇರ್ಲಿ, ನಮ್ ದೇಶದಲ್ಲಿ ಗೌರವ ಕೊಡ್ಬೇಕು ಅಂದ್ರೆ ಆಶೀರ್ವಾದ ಆಶೀರ್ವಾದ ತಗೋ, ಒಳ್ಳೇದಾಗ್ಲಿ. ನೋಡ್ರೋ ಅವನಿಗೆ ಮೇಷ್ಟ್ರ ಆಶೀರ್ವಾದ ತಗೊಂಡು ಶಕ್ತಿ ಬಂದಿದೆ. ಶಕ್ತಿ
ಏನಂದ್ರಿ? ಒಳ್ಳೆ ಕಾಡಾಗಿರೋ ಮೂಗಿಲಿದ್ದಂಗ ಅವನಂತೆ ಬಾಹೆಲಿ. ನೀನು ಉಗಾಂಡದ ಊರಾಗಿದೀಯಾ ಕಾಡಾಗಿದೀಯಪ್ಪ? ಏ ಕಾಡಾಗಿರಂಗ್ ಕಾಣಿಸ್ತೀಯ, ಕಪ್ಪುಗಾಗ್ಬಿಟ್ಟಿದ್ಯಾ ಮತ್ತೆ. ಇರ್ಲಿ, ಈಗ ನೀನು ಒಬ್ಬ ಲಾಸ್ಟಿಗೆ ಉಳ್ದಿದ್ಯಾ. ಎಲ್ಲಾರ್ದು ಆಯ್ತಾ? ಇವನು ಒಬ್ಬ ಉಳ್ದವನೇ, ಇವನೊಂಚೂರು ಮರ್ಯಾದೆ ಉಳ್ಸಂಗ್ ಕಾಣಿಸ್ತಾನೆ, ಸರಿನಾ? ಈಗ ನಿನ್ಗೆ ಈಸಿ ಆಗಿರೋದು ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಈಸಿ ಹೇಳ್ತೀಯಲ್ವಾ? ನೋಡಿ, ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 10 ರೂಪಾಯಿಗೆ ಒಂದು ಕೋಳೆ ಆದ್ರೆ 5 ಕೋಳಿಗೆ ಎಷ್ಟು ಆಕತಿ? ನಿಮಗೆ ಗೊತ್ತಾ ಆನ್ಸರು? ಓಕೆ, ಅಣ್ಣ ಹೇಳ್ತೈತೆ ನೋಡ್ರಿ. ಈಗ ಗೊತ್ತಾಗ್ತಾ ಇಲ್ಲ, ಕರೆಕ್ಟಾಗಿ ಕೇಳಿಸ್ಕೊ. 10 ರೂಪಾಯಿಗೆ ಒಂದು ಕೋಳೆ ಆದ್ರೆ 5 ಕೋಳಿಗೆ ಎಷ್ಟು ಆಕತಿ? ಲೆಕ್ಕವೇ ತಪ್ಪೈತೆ. ಓಹೋ, ನಾನು 10 ವರ್ಷದಿಂದ ಗಣಿತ ಮಾಡಿದೆ, ಅದು ಎಲ್ಲಿ ತಪ್ಪೈತೆ ಅಂತಾನೆ ಗೊತ್ತಾಗಿಲ್ಲ. ಇವನ್ನೆಲ್ಲ ಕಂಡಿಡ್ದವನು ವಿಜ್ಞಾನಿ. ಅದು ಏನ್ ತಪ್ಪೈತೆ ಅಂತ ಹೇಳ್ಬಿಡಪ್ಪ. ಬುಕ್ ಬರ್ದಿರೋ ತಾತ ಯಾಕೆ ನಿಮ್ ತಾತ ಕದ್ರಪ್ನೆ ಕೊಡ್ತಾನ? ಹೋಗಿ ಇಸ್ಕ. ಸನ್ಮಾನ ಮಾಡತೀನಿ. ದಿನೇ ತೆಗ್ದವೆ ಶಾಲಾ ರಾಯ್ಕಿರಿ ನೇಮ್ ಬಂದ್ ಬಿಡ್ರಿ. ಹಾಕ್ರೋ ಏನೋ ಒಂದು ಬೇಗ. ಬಂದಿದ್ದಕ್ಕೆ ಹೂವ ಕೊಟ್ಟಾರ ಕಿವಿಗೆ ಕೊಂಡು ಹೋಗುವಂತ. ಹಾಸ್ಯಮಯವಾಗಿ ತಮ್ಮ ನೆಚ್ಚಿನ ಶಿಕ್ಷಕರೊಂದಿಗೆ ಎಲ್ಲರನ್ನೂ ನಕ್ಕು ನಗಿಸಿದ ನಮ್ಮ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಗ್ಸೋದು ನಮ್ ಧರ್ಮ, ನಗ್ದಲರು ನಿಮ್ ಕರ್ಮ. ನಿಮ್ಮಲ್ಲೇ ಸೇರಿದ್ದೇನೆ, ನಿಮ್ಮಲ್ಲೇ ಒಬ್ಬನಾಗಿ ಸಿಂಹಾಸನವೇರಿದ್ದೇನೆ. ಯಾಕೆ ಹೆಂಗತ್ತು ಸ್ಪೇಸ್ ನನಗೆ ಬೇಡ, ಯಾವ ಪೀಸ್ ನನ್ನ ಗ್ರೀನ್ಸ್ ನನಗೆ ಬೇಡ, ನಿಮ್ಮ ಲೀಫ್ ನನ್ನ ಜೀನ್ಸ್ ಮೇಲೂ ಬರೆದಿದೆ ಪ್ರತಿಯೊಂದು ಸಾಲುಗಳಲ್ಲಡಗಿದೆ ನನ್ನ ಇಡೀ ಗಾಳು. ಹನಿ ತುತ್ತು ಮನೆಯಂತೂ ಮಳೆ ಬರದೇನು, ಈ ಮನೆ ಮುಂದೆ ಇದೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಚೆಕ್ 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 ನಾ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್ 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 ನಾ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್. ನನ್ನ ಪ್ರತಿಯೊಂದು ಬಾಸ್ನಲ್ಲೂ ಇರುತ್ತದೆ ಹೀಟ್, ನನ್ನ ಬೀಟ್ ಅಲ್ಲೇ ಇದೆ ನೋಡು ಡ್ರೀಮ್ಸ್ ಆನ್ ದ ಸ್ಟ್ರೀಟ್. ನನ್ನ ಕುಲಕ್ಕೆಲ್ಲ ಕಾಯ್ತೋಳದು ಆಗೋಲ್ಲ ಡಿಫೀಟ್, ಬೀಟ್ ಹೋಗೋದು ಬರೀ ಲೆಗಸಿ. ನಾ put this on repeat, ನಾ put this on repeat, ನಾ put this on repeat. ಆ rapper ಎಲ್ಲ ಅಂದೋರ್ದೆಲ್ಲ ಇದೆ ನೋಡು ಟ್ರೀಟ್, ಇದೆ ನೋಡು ಟ್ರೀಟ್, ಇದೆ ನೋಡು ಟ್ರೀಟ್. ಇದುವರೆಗೂ ನನ್ನ ಹಾಡನ್ ಕೇಳ್ದೆ ಇದ್ದೋರ್ಗಿದೆ ಟ್ರೀಟ್. ನಾ put this on repeat, cause ನಾನೇ ಇಲ್ಲಿ ಪ್ಲೀಸ್. ನಾನು ಹೇಳೋದೆಲ್ಲ ನಿಜ ಎಂದು ಮರಿಬೇಡಿ ಪ್ಲೀಸ್. ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ. ಒಮ್ಮೊಮ್ಮೆ ಅನಿಸ್ತಿತ್ತು ಲೈಫಲ್ಲಿ ಏನು ಮಾಡ್ತೀನೋ, ಇನ್ನೊಮ್ಮೆ ಅನಿಸ್ತಿತ್ತು ನನಗೆ ಏನೋ ಆಗಿದ್ಯೋ. ಏನ್ ಮಾಡಕ್ಕಾಗ್ದೆ ಇದು ಏನೇನು ಮಾಡಿದ್ದೆ, ಏನೇ ಆದ್ರೂ ಏನೇ ಬಂದು ಬೇಡದೇನೆ ಸಾಗಿದ್ದೆ. ಕನಸೆಲ್ಲ ಜೀವಂತವಾಗಿದೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಪರಿಶ್ರಮ ನೋವು. ನನ್ನ ಹತ್ರ ಏನು ಇರಲಿಲ್ಲ ಅಂದ್ರು ಇಂದು ಎಲ್ಲ ನೋವಿದೆ, ಬೇಕಾಗಿಲ್ಲ ಏನು ನನ್ನ ಜೊತೆ ನನ್ನ ಪ್ರೀತಿಗೆ. ನೋಡು 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 ನನ್ನೆ ನೋಡು, ಹಸಲ್ ಮಾಡುತ್ತಿತ್ತು ನೀನು ಮಾಡು ನಿದ್ದೆ ಮಾಡು. ಎದ್ದು ಬಂದಿದ್ದೀನಿ from this gully and the hood, ಇದು ತುಂಬಾ ಚೆನ್ನಾಗಿದೆ. I can say that life is good, my name is on the top and nobody can stop. ಬೆಳೆದಿದ್ದೋರು ಕೂತೋರಿ, I know that I'm the top. I know this from the start, I know this from the start, cause I know that I'm the star. So ಬಂದಿಲ್ಲ this far, yeah. Change ಆಗಿದೆ ನನ್ನ whole mindset, ಅದರಿಂದ ಮಾಡಿದ್ದೀನಿ ಈ ಮೈಕ್ ಚೆಕ್. ಕಲೆಕ್ಟ್ ಮಾಡಬೇಕು ನನ್ನ ಎಲ್ಲ ಪೇ ಚೆಕ್, ನನ್ ಮುಂದೆ ಬರಕ್ ಮುಂಚೆ ಮಾಡಿ ಒಂದು ರೈನ್ ಚೆಕ್. ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್ 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 ಮೈ ಚೆಕ್ 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 ಈ ಲೈಫ್ ನನ್ನ ಪೇ ಚೆಕ್.
ನಮ್ಮ ಶಾಲೆಯ ಮುದ್ದು ಪುಟಾಣಿಗಳಿಗೆ ನೃತ್ಯ ಪ್ರದರ್ಶಿಸಲು ತರಬೇತಿ ನೀಡಿದ ಯಶಸ್ಸಿಗೆ ಕಾರಣರಾದ ನಮ್ಮ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಯಲು ಕಾರಣಕರ್ತರಾದಂತಹ ಮನೋಜ್ ಸರ್ ಅವರಿಗೆ ರಾಜಶೇಖರ್ ಸರ್ ಮತ್ತು ವರುಣ್ ಸರ್ ಅವರು ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಿ. ತಾಯಿಯೇ ಮೊದಲ ಗುರು ಅಂತ ತಾಯಿಗೆ ತನ್ನ ಗೌರವ ಸಮರ್ಪಣೆಯನ್ನು ನೀಡಿದಂತಹ ಮನೋಜ್ ಸರ್ ಅವರಿಗೆ ಧನ್ಯವಾದಗಳು. ಊಟ
you for your wonderful performance from 6th standard students. Next performance, 4th standard students in the Huli dance. 6 ವಿಷಯಗಳಿಗೆ 6 ಜನ ಶಿಕ್ಷಕರಿರುತ್ತಾರೆ. ಆದರೆ ವಿದ್ಯಾರ್ಥಿಗೆ ಮಾತ್ರ ಒಬ್ಬನೇ ಅಷ್ಟು ಓದಬೇಕು, ವಿದ್ಯಾರ್ಥಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಮ್ಮ ನೃತ್ಯದ ಮೂಲಕ ಪ್ರಸ್ತುತ ಪರೀಕ್ಷೆನ ಮಾಡಿಯಾ ಕ್ವಶನ್ ಪೇಪರ್ ಗೆ ನಾಗರಹಾವು ಕಡಿಯಾ ಅಕ್ಕ ಕಡೆ ಪ್ರಣಯ ಇತ್ತ ಕಡೆ ಪ್ರಣಯ ಫೈನಲ್ ಇಯರ್ಗೆ 3 ಒಂದು ತೆಂಗಿನಕಾಯಿ ಹೊಡಿಯಾ ಎಕ್ಸಾಮ್ ಇಂದಿನ ದಿವಸ ಓದ್ತಿವ್ರಪ್ಪ, ನಾಳೆ ಚಿಂತೆ ನಮ್ಗ್ಯಾಕ್ರಪ್ಪ, ಇವತ್ತೇ ಹೇಳ್ತೀನಿ ಕೇಳ್ಕೊಳ್ರಪ್ಪ. ಮ್ಯಾಥ್ಸ್ ಹೋದ್ವ, ಸೈನ್ಸ್ ಹೋದ್ವ, ಕನ್ನಡ ಹಿಂದಿ ಹೋದ್ವ, ಸೋಷಿಯಲ್ಸ್ ಹೋದ್ವ, ಇಂಗ್ಲೀಷ್ ಹೋಗಾಕ ಹೋಗ್ತಾವ. ಸಪ್ರೇಟ್ ಹೇಳಿದ್ರೆ ಯಾವುದ್ರ ಒಂದು ಪಾಸ್ ಆಗೀತಿ ಅಂತಂತಾರಲ್ಲಿ ಹೈಕ ಸುಮ್ಮನೆ Okay students, 10 more minutes. Divert supplements. ಪಟ್ಟಿದ್ದ ಪೂರ್ತಿ ಬರ್ದಿಲ್ಲ, ಇನ್ನು ಎಕ್ಸ್ಟ್ರಾ ಹಾಳಿ ಯಾವ ಹಿದ್ರಿ ಬಿಲ್ಲಿ ಮಗ ಬರೀತಾನ್ರಿ ಸರ್. ಡೋಂಟ್ ಡಿಸ್ಟರ್ಬ್ ಪಪ್ಪಿಯ. ಪರೀಕ್ಷೆನ ಮಾಡಿಯಾ ಕ್ವಶನ್ ಪೇಪರ್ಗೆ ಎಕ್ಸಾಮ್ ಬಗ್ಗೆ ನೃತ್ಯ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹುಲಿ ವೇಷವನ್ನು ಕರ್ನಾಟಕದ ಕರಾವಳಿ ಪ್ರದೇಶಗಳಿಂದ ಹುಟ್ಟಿಕೊಂಡ ಜಾನಪದ ನೃತ್ಯವಾಗಿದೆ. ಈ ನೃತ್ಯದ ಸಮಯದಲ್ಲಿ ಪ್ರದರ್ಶಕರು ಮುಖಕ್ಕೆ ಮುಖವಾಡಗಳನ್ನು, ದೇಹದ ವರ್ಣಚಿತ್ರಗಳು ಮತ್ತು ಹುಲಿ ಪಟ್ಟೆಗಳೊಂದಿಗೆ ಹುಲಿಗಳಂತೆ ಧರಿಸುತ್ತಾರೆ. ಈ ಹುಲಿ ನೃತ್ಯವು ಸಾಂಪ್ರದಾಯಿಕ ಪ್ರದರ್ಶನದ ಕಲೆಯಾಗಿದೆ. ಅಂತಹ ಹಾಡಿಗೆ ನೃತ್ಯ ಪ್ರದರ್ಶಿಸಲು ಚಿಂತೆ ಇಲ್ಲದ ಕುಂಡೈಕ್ಲ ಸಂಘದ ಚಿಂತಂತ ಅಧ್ಯಕ್ಷರು ಬಂದವನೇ.
ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಈ ಕಣ್ಗಳು ಮಂಜಾದರೆ ನಾ ತಾಳೆನೋ ಭಯ ಬಿಡು ಸದಾ ಅಮೋಘವಾಗಿ ನೃತ್ಯ ಮಾಡಿದಂತಹ ಶಿಕ್ಷಕರಿಗೂ ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಗೂ
आँखों से दूर है नशे लगे तेरे चूड़े तो होशियार खबर है ये कैसा असर है होशियार खबर है ये कैसा असर है तुमसे मिलके मजा तुमसे मिलके ಮಲ್ಲಿಗ ಬಾಣದೆ ಅಂಬುಗಳೋ ಕಣ್ಣುನ ತುಂಬುಗಳೋ ಅಂಬಿಳಿ ಕೂಟಿನ ನಾಮುಗಳೋ ಪುಂಜಿರಿ ತುಂಬಿಗಳೋ ಮುಲ್ಲ ಮಲರ್ ಮಡಿ ಚೆಂಡುಗಳೋ ನಿಮ್ಮಡಿ ಚುಂಡುಗಳೋ ಹೆಗ್ಗೆಡೆ ನೆತ್ತುನ ಮಂಡುಗಳೋ ತುಂಗಿರ ತುಂಡುಗಳೋ Thank you for your rocky performance from A Standard students. ಈಗ ಕಾರ್ಯಕ್ರಮದ